ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ನಂಗೆ ತುಂಬ ಭಯ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಮದುವೆ ಆದಮೇಲೆಲ್ಲ ಇದು ಇರೋದೇ ಅಲ್ವಾ? ಆದರೆ ಇವಾಗ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ? ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಭಯ ಆಗ್ತಾ ಇದೆ. ಭಯ ಯಾಕೆ? ಅಲ್ಲ ಗೀತಾ, ನಾನೇನೋ ಬೇರೆಯವನ? ಹಾಂ, ನಾನು ಇನ್ನು ಮದುವೆ ಆಗೋ ಹುಡುಗ. ಎಂಗೇಜ್ಮೆಂಟು ಆಗಿದೆ, ಮದುವೆ ಡೇಟು ಫಿಕ್ಸ್ ಆಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ನಮ್ಮ ಮದುವೆ ಅಲ್ವಾ? ಹಾಗಿದ್ಮೇಲೆ ನಾನು ನೀನು ಈ ರೀತಿಲಿ ಬಂದು ಸಪ್ರೇಟಾಗಿ ಮಾತಾಡೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಅಲ್ವಾ? ಅಯ್ಯೋ, ಏನು ಮಾಡ್ತಾ ಇದ್ದೀರಾ? ಯಾರಾದರೂ ಬಂದರೆ? ಅಲ್ಲ, ನನಗೆ ಭಯ ಆಗ್ತಾ ಇದೆ, ಬಿಡಿ ನನ್ನ. ಅಯ್ಯೋ ದೇವ್ರೆ, ಇವರೇನು ನನ್ನನ್ನು ಇಲ್ಲಿ ರೂಮಿಗೆ ಕರ್ಕೊಂಡು ಬಂದಿದ್ದಾರೆ? ಯಾಕೆ ಕರ್ಕೊಂಡು ಬಂದಿದ್ದಾರೆ ಏನೋ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಭಯ ಬೇರೆ ಆಗ್ತಾ ಇದೆ. ಏನು ಮಾಡಲಿ? ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ? ಇನ್ನೊಂದು 3 ತಿಂಗಳಾದರೆ ಮದುವೆನೇ ಇದೆ. ಆಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಆದರೆ ಇವಾಗಲೇ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನನಗೇನಾದರೂ ಕೈ ಕೊಡೋ ಚಾನ್ಸ್ ಏನಾದರೂ ಇದೆಯಾ? ನನ್ನ ಜಾಗೃತಿಯಲ್ಲಿ ನಾನು ಇರಬೇಕು. ನಾನು ಇದಕ್ಕೆಲ್ಲ ಒಪ್ಪಿಗೆ ಕೊಡಬಾರ್ದು. ಇವಾಗಿನ ಕಾಲದಲ್ಲಿ ಯಾರನ್ನೂ ಯಾವಾಗ ಹೇಗೂ ಕೂಡ ನಂಬಾರ್ದು. ನಮ್ಮ ಧೈರ್ಯದಲ್ಲಿ ನಾವಿರಬೇಕು. ಅಲ್ಲಲ್ಲ ಕಳ್ಳಿ, ನಾನು ಕೈಯಿಂದ ತಪ್ಪಿಸ್ಕೊಂಡು ಓಡೋಬೇಕಂತ ಅಂದ್ಕೊಂಡಿದ್ದಿ? ಅದೆಲ್ಲ ಸಾಧ್ಯ ಆಗದಿರೋ ಮಾತು. ತಪ್ಪಿಸ್ಕೊಂಡು ಓಡೆ ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದಿ? ಏನು ಎಲ್ಲಾದರೂ ಮಾಯ ಆಗಬೇಕಂತ ಅಂದ್ಕೊಂಡು ಏನು? ಇವತ್ತು ನೀನನ್ನು ನಾನು ಬಿಡಂಗಿಲ್ಲ. ಸುಮ್ಮನೆ ಕರ್ಕೊಂಡು ಬಂದನ ಇಲ್ಲಿ ಇಷ್ಟು ರೊಕ್ಕ ಕೊಟ್ಟ. ಅಯ್ಯೋ ದೇವ್ರೆ, ಇವರು ಬಂದೇ ಬಿಟ್ರಲ್ಲ. ಏನು ಮಾಡಲಿ ನಾನು? ತುಂಬ ಭಯ ಆಗ್ತಾ ಇದೆಯಲ್ಲ. ಏ ಕಳ್ಳಿ, ನನ್ನಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದೀಯಾ? ಇವತ್ತಿಲ್ಲಿ ನಾನು ನೀನು ಇಬ್ಬರೇ. ಯಾಕೋ ಗೊತ್ತಿಲ್ಲ, ನಿನ್ನ ಮೇಲೆ ತುಂಬಾ ಪ್ರೀತಿಯಾಗಿತ್ತು. ಇವತ್ತು ನಿನ್ನ ಜೊತೆಗೆ ಇರಬೇಕು ಅಂತ ಅಂದ್ಕೊಂಡು ನೀನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ. ಹೊರಗಡೆ ಆದರೆ ಅವರು ಇವರು ನೋಡ್ತಾರೆ, ಇಲ್ಲ ಆದರೆ ಯಾರೂ ನೋಡಲ್ವಲ್ಲ. ಹಾಗಾಗಿ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ನನಗೆ ಭಯ ಆಗ್ತಾ ಇದೆ ರೀ. ನೀವು ಇಲ್ಲಿಗೆ ಕರ್ಕೊಂಡು ಬಂದಿರೋದು ಸರಿ, ಆದರೆ ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಏನಾಗುತ್ತೋ ಅಂತ ನೋಡಿ. ನಮ್ಮ ಮತ್ತೆ ಏನು ಇವಾಗ ಆಗೋದು ಬೇಡ, ಸರಿನಾ? ಅಯ್ಯೋ ಹುಚ್ಚಿ, ಇದು ನನ್ನ ಮನೆ. ಎಲ್ಲಾದರೂ ನಿನ್ನ ಹೊರಗಡೆ ರೂಮಿಗೆ ಕರ್ಕೊಂಡು ಹೋಗಿರೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನಿಂಗೇನು ಹುಚ್ಚ ಏನಾದರೂ ಹಿಡ್ದಿದ್ಯಾ ಹೇಗೆ? ಹಾಗಲ್ಲ, ಅದು ಅದು ಇಲ್ಲಿ ನಾನು ನೀವು ಇಬ್ಬರೇ ಇದ್ದೀವಿ. ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಅವರು ಊರಿಗೆ ಹೋದರು. ಇಲ್ಲಿವಾಗ ನಾನು ನೀನು ಇಬ್ಬರೇ ಇರೋದು. ಇವಾಗ ನಾವಿಬ್ಬರು ಪರ್ಸ್ನಲ್ ಆಗಿ ಮಾತಾಡ್ಬೋದು. ನಿನ್ನ ಒಂದು ಲೈಫ್ ಬಗ್ಗೆ ನೀನು ಹೇಳು, ನನ್ನ ಲೈಫ್ ಬಗ್ಗೆ ನಾನು ಹೇಳ್ತೀನಿ, ಸರಿನಾ? ಹಾಂ, ನನ್ನ ಲೈಫಲ್ಲಿ ಅಂದರೂ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ನಿಮ್ಮನ್ನು. ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ನೀವು ಬಂದ್ರಿ, ನಿಮ್ಮನ್ನೇ ನೀವು ನನ್ನ ಒಪ್ಕೊಂಡ್ರಿ, ನಾನು ನಿಮ್ಮನ್ನ ಒಪ್ಕೊಂಡೆ. ಅಷ್ಟೇ, ಏನಿಲ್ಲ ಹೇಳೋದಕ್ಕೆ. ಓ ಹೌದಾ? ನೋಡು, ನನ್ನ ಲೈಫಲ್ಲಿ ಒಂದು ಹುಡುಗಿ ಇದ್ಲು. ನಾನು ಮೊದಲೇ ಹೇಳ್ತೀನಿ, ನನಗೆ ಒಂದು ಲವರ್ ಇದ್ಲು. ನಾನು ಒಂದು ಹುಡುಗಿನ ಲವ್ ಮಾಡಿದ್ದೆ. ಬಟ್ ನಾನು ಅವಳನ್ನ ತುಂಬ ಇಷ್ಟಪಟ್ಟೆ. ಬಟ್ ಅವಳು ನನಗೆ ಕೈ ಕೊಟ್ಟು ಹೋಗಿಬಿಟ್ಲು. ಅವಳು ಕೈ ಕೊಟ್ಟು ಹೋಗಿರೋದಕ್ಕೆ ನಾನು ಹಾಗೆ ಕುಂದ್ರಬಾರ್ದು ಅಂತೇಳಿ ನಾನು ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡೆ. ಅವಳು ನಿನಗಿಂತ ಕೆಟ್ಟದಾಗೇ ಇದ್ಲು, ನೀನು ಅವಳಕ್ಕಿಂತ ಸೂಪರಾಗೇ ಇದೆಯಾ. ಅಂದರೆ ನೀವು ಈಗಾಗಲೇ ಒಂದು ಹುಡುಗಿನ ಪ್ರೀತಿ ಮಾಡಿದ್ರಿ? ಹೌದು, ಸುಳ್ಳು ಹೇಳಿ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ಇರೋದನ್ನ ಇದ್ದರೆ ನನ್ನ ಪಾಲಿಸಿ. ಸೊ ಹಾಗಾಗಿ ಇರೋದನ್ನ ಇದ್ದಾಗೆ ನೀನು ಮುಂದೆ ಹೇಳ್ತಾ ಇದ್ದೀನಿ. ಆಮೇಲೆ ನಿನಗೆ ಗೊತ್ತಾದ್ಮೇಲೆ ನೀನು ಯಾಕೆ ಮುಚ್ಚಿಟ್ರಿ ಅಂತ ಕೇಳಬಾರ್ದು ಅಲ್ವಾ? ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಸರಿ, ಬಾ ಕೂತ್ಕೋ. ಈ ಥರ ನಿನ್ನ ಕೈ ಮೇಲೆ ಕೈ ಹಾಕಿದ್ರೆ ಏನೂ ತೊಂದರೆ ಇಲ್ಲಲ್ಲ? ಗಾಬರಿ ಇಲ್ಲಲ್ಲ? ಹಾಗೇನಿಲ್ಲ, ಆದರೂ ಸ್ವಲ್ಪ ಭಯ ನನಗೆ. ನೀನು ಈ ಥರ ಭಯ ಪಡ್ಕೊಂತ ಕುಂದ್ರೆ ಸರಿ ಹೋಯ್ತು. ಬಾ ಇಲ್ಲಿ ಗೀತಾ. ಅಮ್ಮ, ಅಯ್ಯೋ, ಏನು ಮಾಡ್ತಾ ಇದ್ದೀರಾ ನೀವು? ಯಾರಾದರೂ ಬಂದರೆ ಏನು ಮಾಡೋದು? ಅಯ್ಯೋ, ಯಾರು ಬರಲ್ಲ, ಏನಾಗಲ್ಲ. ಫಸ್ಟ್ ನಾನು ನೀನು ನೋಡಕ್ಕೆ ಬಂದಾಗ ನನಗೆ ಮುದ್ದು ಕೊಟ್ಟೀನಿ, ಇನ್ನು ಇವಾಗ ಕೊಡ್ತಾ ಇರ್ತೀನ? ಹಾಂ, ಅಯ್ಯೋ ಬಿಡಿ ನನ್ನ, ಬಿಡಿ ಪ್ಲೀಸ್ ರೀ, ಬಿಡಿ ನನ್ನ. ಬಿಡ್ತಿರೋ ಇಲ್ಲ ಇವಾಗ? ಸುಮ್ಮನೆ ನನ್ನ ಮೂಡೆಲ್ಲ ಹಾಳು ಮಾಡಬೇಡ ಗೀತಾ. ಸರಿ ರೀ. ನನ್ನನ್ನೇ ತಪ್ತೀಯಾ? ನನ್ನನ್ನು ತಪ್ಪುವಷ್ಟು ಧೈರ್ಯ ಬಂದುಬಿಟ್ಟತ್ತೆ ನಿನಗೆ. ಮಾಡ್ತೀನಿ ತಡಿ. ಅಯ್ಯೋ ಬಿಡಿ ನನ್ನ. ಯಾಕ್ರಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಮದುವೆ ಆದಮೇಲೆಲ್ಲ ಇದೆಲ್ಲ ಮುಂದೆ, ಆಮೇಲೆ ಇವಾಗೆಲ್ಲ ನೀವು ಈ ರೀತಿ ಮಾಡೋದು ನನಗೆ ಇಷ್ಟ ಇಲ್ಲ. ಓ ಹೌದಾ? ಮೊದಲೇ ಮಾಡಿದರೆ ಏನು ತಪ್ಪಾಗುತ್ತಾ? ಹೌದು, ಮತ್ತೆ ನನಗೆ ಆ ರೀತಿ ಎಲ್ಲ ಇಷ್ಟ ಇಲ್ಲಪ್ಪ. ಸರಿನಾ? ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರಾಬ್ಲಮ್ನ. ಸರಿ ಆಯ್ತು ಬಿಡಪ್ಪ. ಅಯ್ಯೋ, ಕೋಪ ಮಾಡ್ಕೊಂಡಂತ ಅನಿಸತಿ. ಏನು ಮಾಡಲಿ ಈಗ ನಾನು? ರೀ, ನನ್ನ ಮೇಲೆ ಕೋಪನಾ? ಯಾಕ್ರಿ ಇಷ್ಟೊಂದು ಕೋಪ ನಿಮ್ಗೆ? ಹಾಂ, ನಾನು ಏನು ಅಂತದ್ದು ಮಾಡಬಾರ್ದಂದೆ ನಿಮಗೆ? ಅಲ್ಲ ಅತ್ತೆ, ಅವಳು ನಿಮ್ಗೆ ಅಷ್ಟೆಲ್ಲ ಮಾತಾಡಿ ಹೋದ್ರು ನೀವು ಸುಮ್ಮನೆ ಇದ್ದೀರಲ್ಲ. ಯಾಕೆ ತೆಗೆದೊಂದು ಹೊಡಿಬೇಕಲ್ವ ಕಪಾಳಿಗೆ? ಅಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ಇದ್ದೀರಾ? ನಿಮ್ಮದೇ ಏನಾದರೂ ತಪ್ಪಿದೆಯಾ ಅಥವಾ ಅವಳದ್ದು ತಪ್ಪಿಲ್ವಾ? ನೀವು ಮಾಡಿದಿರೋದು ತಪ್ಪ? ನನಗೆ ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನುಮಾನ ಬರ್ತಾ ಇದೆ.
ಏನು ಅನುಮಾನ ಬರಾಕತ್ತೈತಿ ನಿನಗೆ? ಆ ಹಾಳಾದಾಕಿ ನೋಡಿದ್ರೆ ನನ್ನ ಮೇಲನ ಹೆಂಗೆ ಬೇಕೆಲ್ಲ ಹಂಗಂದ ನನ್ನ ಬೈತಾಳೆ. ನನಗೆ ನಾನು ಎಷ್ಟೆಲ್ಲ ಮಾತುಗಳನ್ನ ಅಂತಾಳೆ. ಆಕೆ ಇನ್ನ ಮಾತುಗಳನ್ನ ಕೇಳಿಸ್ಕೋಬೇಕಾಗೈತೆ ನಾನು. ಅಂಥದ್ರಾಗ ನೀನೊಬ್ಬಾಕಿ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನಗೆ. ನನ್ನ ಗಂಡಗೆ ಹೇಳಿನಿ, ಆಕೆ ನಿಮ್ಮ ಮನ್ಯಾಗ ಇಟ್ಕೊಂಡು ಬೇಡಾಕಿನ ಹೆಂಗಾದ್ರೂ ಮಾಡಿ ಈ ಮನೆಯಿಂದ ಹೊರಗೆ ಹಾಕಂತೇಳಿ. ಆದ್ರೆ ಈ ಮನ್ಯಾಗ ಇಟ್ಕೊಂಡ್ಬಿಟ್ಟ ಈ ಕ್ರಿಶ್. ಛೇ, ಈ ಪ್ರೀತಮ್ ಒಬ್ಬ ನನಗೆ ತಲೆ ತಿನ್ನು ಹಂಗೆ ಆಕೆನ ಇಲ್ಲೇ ಇಟ್ಕೊಂಡು ಇದು ಮಾಡಕತ್ತಾನ. ಆತ ಹಾಳಾಗಕ್ಕೆ ಹೋಗ್ಬಿಟ್ಟಿದ್ರೆ ನಾವು ಹೆಂಗೋ ಇರ್ತಿದ್ವಿ. ಇನ್ನೂ ನಿಮ್ಮ ಕೋಪ ತಣ್ಣಗಾಗಿಲ್ಲ. ಜ್ಯೂಸ್ ಕೊಡ್ಲಿ ಅತ್ತಿ, ಜ್ಯೂಸ್ ಕುಡಿದ್ರೆ ನಿಮ್ಮ ಕೋಪ ತಣ್ಣಗ ಆಗತ್ತ. ಅಲ್ಲ ರಾಣಿ, ನೀನ್ಯಾಗ ನಮ್ಮ ಅತ್ತೆನ ಅತ್ತೆ ಅತ್ತೆ ಅಂತ ಅನ್ನತ್ತಿದ್ದಿ? ನಿನಗೇನವ್ರು ಅತ್ತೆ ಆಗ್ತಾರ? ಹೌದು ಮತ್ತೆ, ಅತ್ತೆನ ಅತ್ತೆ ಅಂದೆ ಕತ್ತೆ ಅನ್ನಕ್ಕಾಗತ್ತಾ ಅಕ್ಕ? ರಾಣಿ, ಮಾತಿನ ಮೇಲೆ ಹಿಡ್ತಾ ಇರಲಿ. ಮಾತಾಡ್ತೀನಿ ಅಂತ ಏನೇನೋ ಮಾತಾಡಿದ್ರೆ ನಾಲ್ಗೆಲ್ಲಿ ಕಿತ್ತು ಹೋಗಿಬಿಡ್ತೇನೆ. ಆ ಹಲ್ಲುಗಳನ್ನೆಲ್ಲ ಮುರಿದು ಬಿಡ್ತೀನಿ. ಹೌದಾ ಅತ್ತೆ? ಬನ್ನಿ ಅತ್ತೆ, ನಾನು ಬಾಯಿ ತಕ್ಕೊಂಡು ನಿಂದಿರ್ತೀನಿ. ನನ್ನ ಹಲ್ಲ ಮುರಿದು ನನ್ನ ನಾಲ್ಗೆನ ಕಿತ್ತು ಬಿಸಾಕ್ಬಿಡಿ ಅತ್ತೆ. ನನಗೂ ಆಮೇಲೆ ಮಾತೆ ಮಾಡೋಕೆ ಬರಲ್ಲ. ಆಮೇಲೆ ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ಗೇನು ಅನ್ನಕ್ಕೆ ಹೋಗಲ್ಲ. ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನೀವು ನನ್ನ ಹಲ್ಲು ಕಿತ್ತು ನಾಲ್ಗೆ ಕಿತ್ತುವರೆಗೂ ನಾನು ಭಜನೆ ಬಾರಿಸ್ತಿರ್ತೀನ ಹೇಗೆ? ಅಯ್ಯೋ 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 ಅಯ್ಯೋ, ಅತ್ತೆಗೆ ಈ ರೀತಿ ಎಲ್ಲ ಮಾತಾಡೋದಾಳ್ವಿಕಿ? ಎಷ್ಟು ಗಟ್ಟಿ ಅದಾಳಿಕಿ. ನಮ್ಮ ಅತ್ತೆನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರಂದ್ರೆ ಗ್ರೇಟ್. ಅತ್ತೆ ಯಾವಾಗಲೂ ಎಲ್ಲರನ್ನೂ ಎದುರಿಸ್ಕೊತಿದ್ರು, ಆದರೆ ಇವಾಗ ಇವಳ ಕಡೆಯಿಂದ ಅನ್ನಿಸ್ಕೊತಾ ಇದ್ದಾರಲ್ಲ. ಹಾಂ, ನನಗೆ ಯಾಕೋ ಆಶ್ಚರ್ಯ ಆಗ್ತಾ ಇದೆ. ರಾಣಿ, ಜಾಸ್ತಿ ಮಾತಾಡಬೇಡ ನೋಡು. ಮತ್ತ ಸಿಟ್ಟು ಬಂದರೆ ಇವಾಗ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ಇಲ್ಲಾಂದ್ರೆ ನನ್ನ ಮನೆಯಾಗ ನೀನು ಇರೋ ಅವಶ್ಯಕತೆ ಇಲ್ಲ. ತೊಲಗು ನನ್ನ ಮನೆ ಬಿಟ್ಟ. ಓ, ನೀವು ಹೇಳಿದ ತಕ್ಷಣ ನನ್ನ ಮನೆ ಬಿಟ್ಟು ಹೋಗೋದಕ್ಕೆ ಇದೇನು ನಿಮ್ಮ ಮನೆನಾ ಅತ್ತೆ? ನೀವು ಈ ಮನೆಗೆ ಸೊಸೆಯಾಗಿ ಬಂದಿರೋದು, ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋದು. ನಿಮಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಈ ಮನೆಗೆ ಅಷ್ಟೇ ಅಧಿಕಾರ ಇದೆ. ಸರಿನಾ ಅತ್ತೆ? ನಾನು ಈ ಮನೆ ಬಿಟ್ಟು ಹೋಗೋದು ನಾನು ಸತ್ತು ಹೆಣ ಆಗಿರ್ತೀನಲ್ಲ ಅವಾಗ. ಅಲ್ಲಿವರೆಗೂ ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಇನ್ನು ಮುಂದೆ ಈ ರಾಣಿ ತನ್ನ ರಾಜ್ಯವರಣ ಆಡ್ತಾಳೆ ಅತ್ತೆ, ಆಡ್ತಾಳೆ. ನೀವು ನೋಡಿ ಖುಷಿ ಪಡಿ. ರಾಣಿ, ಜಾಸ್ತಿ ಮಾತಾಡಬೇಡ. ನನಗೆ ಸಿಟ್ಟನ್ನ ನೆತ್ತಿಗೇರಿಸ್ಬೇಡ. ಸಿಟ್ಟನ್ನ ಏನಾದರೂ ನೆತ್ತಿಗೇರಿಸಿದ್ರೆ ನೀನು ಕೊಲ್ಲೋಕು ನಾನು ಹೇಸಲ್ಲ. ಅಲ್ಲ ರಾಣಿ, ಅತ್ತೆಗೆ ಯಾಕೆ ಇಷ್ಟೊಂದೆಲ್ಲ ಮಾತಾಡತ್ತಿದೆ? ನಿನ್ನ ಪಾಡಿ ನೀನಿದ್ರೆ ಆಗಂಗಿಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದು ಇವಾಗ ಯಾಕೆ ಅತ್ತೆ ಮೇಲೆ ಈ ರೀತಿ ಎಲ್ಲ ಹೆಚ್ಕೊಳಕತ್ಬಿಟ್ಟಿದೆ? ನಾನು ನೋಡಕತ್ತೀನಿ. ಇವಾಗ ಸುಮ್ಮನೆ ಆಗ್ತಿದ್ದೆ, ಅವಾಗ ಸುಮ್ಮನೆ ಆಗ್ತಿದೆ ಅಂದ್ರೆ ಹೋಗಿ ಬಂದು ಮತ್ತೆ ಅತ್ತೆಗೆ ಅನ್ನಕತ್ತಿದೆಯಲ್ಲ. ಅಷ್ಟು ಧೈರ್ಯ ಬಂದ್ಬಿಟ್ಟೈತೆ ನನಗೆ. ಧೈರ್ಯ ಬರಲಿಲ್ಲ ಅಂದ್ರೂ ಬರೋ ಹಾಗೆ ಮಾಡ್ಕೋಬೇಕು. ಹಾಂ, ಸುಮ್ಮನೆ ಇದ್ರೆ ಸುಮ್ಮನೆ ಅವ್ರ ಕಡೆಯಿಂದ ಅನ್ಸ್ಕೋಬೇಕಾಗತ್ತೆ. ಎಷ್ಟು ದಿನ ಅಂತ ಅನ್ಸ್ಕೊಳ್ಳೋಣ? ಒಂದಿನ 2 ದಿನನ? ಒಂದಿನ ಅನ್ಸ್ಕೋಬೋದು, 2 ದಿನ ಅನ್ಸ್ಕೋಬೋದು. ದಿನಪರಿ ಅಂತ ಅನ್ನಕತ್ರ ಯಾರು ತಾನೇ ಅನ್ಸ್ಕೋತಾರೆ? ತಿರುಗಿ ಬಿದ್ದೇ ಬೀಳ್ತಾರೆ. ಸಂಜನಾ, ನೀನು ಸುಮ್ಮನೆ ಇರು. ನೀನು ಹೋಗಿಲ್ಲಿಂದ. ಈಗೀಗ ಹೆಂಗೆ ಬುದ್ಧಿ ಕಲಿಸ್ಬೇಕನ್ನೋದು ನನಗೆ ಗೊತ್ತೈತಿ. ಈಗೀಗ ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ಶಾಂತಾನೇ ಅಲ್ಲ. ಈ ಶಾಂತ ಅಂದ್ರೆ ಏನಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ಹಾಂ, ಏನಂತ ಅನ್ಕೊಂಡ್ಬಿಟ್ಟಿದ್ದಿಲ್ಲ? ನಂತರ ಮನುಷ್ಯಳು ಅಂತ ಅನ್ಕೊಂಡಿದ್ದೀನಿ. ನೀವೇನು ಅನ್ಕೊಂಡಿದ್ದೀರಾ ಅತ್ತೆ? ಎಷ್ಟಾದರೂ ಸಿಟ್ಟು ತರಿಸ್ತಿದ್ಯಾ ನನಗೆ. ಕೊಡ್ದ ಅಂದ್ರೆ ನೀನು ನೋಡು ಮತ್ತೆ. ಹೊಡಿತೀರಾ? ನಾನು ನಿಮ್ಗೆ ಹೊಡೆಯೋ ಥರ ಏನು ಮಾಡಿದೆ ಅತ್ತೆ? ಮಾತಾಡಿದ್ರು ತಪ್ಪ. ಅತ್ತೆಗಷ್ಟು ಸಿಟ್ಟು ಬಂದರೂ ಬಿಡ್ತಾ ಇಲ್ವಲ್ಲ ಇವಳು. ಏ ರಾಣಿ, ಯಾಕೆ ಈ ರೀತಿ ಆಡ್ತಾ ಇದೆಯಾ? ನಿಂಗೆ ಏನಾದರೂ ಹುಚ್ಚಿಡ್ತಾ? ಸುಮ್ಮನೆ ಹೋಗಿ. ಅತ್ತೆಗೆ ಯಾಕೆ ಅಷ್ಟೊಂದು ಕೋಪ ಬರ್ಸ್ತಾ ಇದೆಯಾ? ಅಯ್ಯೋ ಸಂಜನಾ ಅಕ್ಕ, ಅವ್ರ ಕೋಪ ಬಂದರೆ ನಾನೇನು ಮಾಡಲಿ? ಅವ್ರು ನನಗಂದರೆ ನಾನು ಯಾಕೆ ಅನಿಸ್ಕೊಂಡು ಸುಮ್ಮನೆ ಇರಬೇಕು? ಅವ್ರು ಅನ್ನೋದಕ್ಕೆ ನಾನು ಅಂತ ಇದ್ದೀನಿ. ಅದರಲ್ಲಿ ನಂದೇನು ತಪ್ಪಿದೆ? ನೀವೇ ಹೇಳಿ ನೋಡೋಣ. ಹೌದಮ್ಮ ತಾಯಿ, ನಂದೇ ತಪ್ಪು. ತೊಲಗಿಲ್ಲಿಂದ. ನನ್ನ ಮುಂದೆ ನಿಂದಿರಬೇಡ. ನನಗೆ ಸಿಟ್ಟು ತರಿಸ್ಬೇಡ. ಇನ್ನೂ ನೀನು ಇಲ್ಲೇ ನಿಂತ್ರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗೆ. ಅಯ್ಯೋ ಕೂಡ್ಲೋನತ್ತೆ, ಹೋಗ್ತೀನಿ. ಬೇಜಾರು ಯಾಕೆ? ಸಮಾಧಾನ ಹೋಗ್ತೀನಿ. ಸರಿನಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.